ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನ ಚಿಕ್ಕಮ್ಮಂಗೆ ಮನೆಯವ್ರ ಮುಂದೆ ನಿನ್ನ ಜೊತೆಯಾಗಿ ನಿಲ್ಲೋ ಅಷ್ಟು ಧೈರ್ಯ ಇಲ್ಲಪ್ಪ. ಚಿಕ್ಕಮ್ಮ, ನೀವೇನು ಯೋಚನೆ ಮಾಡಬೇಡಿ, ನಾನು ಯಾರಾದ್ರೂ ಏನು ಹೇಳಲ್ಲ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು ಕುಮಾರ. ನನಗೆ ಒಂದು ಮಾತು ಕೊಡು ಕುಮಾರ. ನೀನು ಇನ್ನೊಂದು ಮದುವೆ ಆಗಬಾರ್ದು ಕುಮಾರ. ದಾರಾ ಸೊಸೆ ತುಂಬಾ ಸೂಕ್ಷ್ಮ. ಅವಳಿಗೆ ಸ್ವಲ್ಪ ನೋವಾದ್ರೂ ಅವಳ ಮನಸ್ಸೇ ಒಡೆದು ಹೋಗತ್ತೆ. ಹಾಗಾಗಿ ನೀನು ತುಂಬಾ ಗಟ್ಟಿಯಾಗಿರ್ಬೇಕು. ಈ ತಪ್ಪನ್ನ ನೀನು ಮಾಡಬಾರ್ದು ಕುಮಾರ. ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಹೇಗೆ ನಿಲ್ಲಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಲೋ. ಇಲ್ಲ ನರಪತ್ ಸಿಂಗ್ ಅವರೇ, ಈಗಾಗಲ್ಲ. ನನಗೀಗ ಅಷ್ಟು ಸಮಯ ಇಲ್ಲ. ಅಮ್ಮಾಜಿ, ನಿಮ್ಮ ಕೈ ಮುಗಿತೀನಿ. ದಯವಿಟ್ಟು ನೀವು ಇವಾಗ ಮನೆ ಒಳಗಡೆ ಬನ್ನಿ. ಇಲ್ಲ ಜಸ್ವಂತ್, ನಾನು ಪ್ರಮಾಣ ಮಾಡಿದ್ದೀನಿ, ನಾನು ಈ ಅರಮನೆ ಒಳಗಡೆ ಕಾಲಿಡೋದಿಲ್ಲ ಅಂತ. ಅಮ್ಮಾಜಿ, ಇವತ್ತಿನವರೆಗೂ ನಿಮ್ಮ ಮಾತನ್ನ ನೀವು ಉಳಿಸ್ಕೊಂಡೇ ಬಂದಿದ್ದೀರಾ. ಸಾಕು, ನಿಲ್ಸಿ. ಎಲ್ಲನೂ ನಿಲ್ಸ್ಬಿಡಿ. ನೀವು ಒಳಗ್ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಈ ಮನೆನ ಸಂಭಾಳಿಸಿ. ಈ ಮನೆಗೆ ಎಲ್ರಿಗಿಂತ ಮುಖ್ಯವಾಗಿ ನಿಮ್ಮ ಅವಶ್ಯಕತೆ ತುಂಬಾನೇ ಇದೆ ಅಮ್ಮ. ಅವ್ರು ಹೇಳ್ತಿರೋದು ಸರಿಯಾಗಿದೆ ಅಮ್ಮಾಜಿ. ನೀವೀಗ ಈ ಮನೆಗೆ ಬರಲೇಬೇಕು ಅಮ್ಮಾಜಿ. ವಿಷಯ ತುಂಬಾ ಮುಂದುವರೆದಿದೆ. ಸರೋಜಾ, ಒಪ್ಪಿಗೆ ಸಿಗ್ತಾ ಗಗನ್ ಕುಮಾರ್ ಇಂದ? ಇಲ್ಲ ರೀ, ನನಗೆ ಮತ್ತೆ ನನ್ನ ಮಹಾದೇವನಿಗೆ ಮಾತ್ರ ಗೊತ್ತು ನಾನು ಗಗನ್ ಕುಮಾರನ್ ಒಪ್ಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ಅಂತ. ಆದ್ರೆ ಕುಮಾರ ಒಪ್ಕೊಳ್ಳೇ ಇಲ್ಲ. ಸೋತ್ ಹೋಗ್ಬಿಟ್ಟೆ ರೀ. ಅವನನ್ನ ಒಪ್ಸಕ್ಕಾಗ್ಲಿಲ್ಲ. ನಾನು ಆಣೆ ಪ್ರಮಾಣ ಮಾಡಿಸ್ಕೊಳ್ಳೋಣ ಅಂತಿದ್ದೆ. ಆದ್ರೆ ಅವರು ತನ್ನ ಮೇಲೆ ಪ್ರಮಾಣ ಮಾಡ್ಕೊಂಡು ನಾನೇನು ಮಾತಾಡಬಾರ್ದು ಅಂತ ಆಣೆ ಮಾಡಿಸ್ಕೊಂಡ್ಬಿಟ್ರು. ಸೋತ್ ಹೋಗ್ಬಿಟ್ಟೆ ರೀ. ನಾನು ಸೋತ್ ಹೋಗ್ಬಿಟ್ಟೆ. ಅಮ್ಮಾಜಿ, 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 ಒಂದು ನಿಮಿಷ. ನೀವು ಆರಾಮಾಗಿದ್ದೀರಾ ಅಲ್ವಾ ಅಮ್ಮಾಜಿ? ನೀವು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ನಾನ್ ಸೋತ್ ಹೋಗ್ಬಿಟ್ಟೆ ದರ. ಇವತ್ತು ನಾನ್ ಮಾತ್ರ ಸೋತಿಲ್ಲ, ನಮ್ಮ ವಂಶ, ನಮ್ಮ ಪರಂಪರೆ, ನಮ್ಮ ವಿಶ್ವಾಸ ಎಲ್ಲನೂ ಸೋತ್ ಹೋಗ್ಬಿಟ್ಟು ನನ್ನ ಮೇಲೆ ಜವಾಬ್ದಾರಿಗಳನ್ನ ವಹಿಸಲಾಗಿತ್ತು ಈ ಮನೆನ ನೋಡ್ಕೊಳ್ಳೋದಕ್ಕೆ. ಆದ್ರೆ ನಾನು ಆ ಜವಾಬ್ದಾರಿನ ತುಂಬಾ ವಿಶ್ವಾಸದಿಂದ ನಿನಗೆ ವಹಿಸ್ಕೊಟ್ಟಿದ್ದೆ. ಆದ್ರೆ ನೀನು ನಿನ್ನಿಂದ ನಮ್ಮ ವಿಶ್ವಾಸನೇ ಉಳಿಸ್ಕೊಳಕ್ಕಾಗಲಿಲ್ಲ. ಮತ್ತೆ ನಮ್ಮ ಮನೇನ ಹೇಗೆ ನಿಭಾಯಿಸ್ತಿದ್ದೆ? ಅಮ್ಮಾಜಿ,
ಅವ್ರ ಮಾತಿಗಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಆದರೆ ನಾನು ತುಂಬ ಪ್ರಯತ್ನ ಪಟ್ಟೆ. ಇತಿಹಾಸ ಪ್ರಯತ್ನನಲ್ಲ, ಪರಿಣಾಮನ ನೋಡುತ್ತೆ. ಯಾವಾಗ ನಮ್ಮ ವಂಶದ ಇತಿಹಾಸನ ಬರೆಯಕ್ಕಾಗುತ್ತೋ ಆ ಪುಟಗಳ ಮೇಲೆ ಬರೀ ಬೂದಿ ಮಾತ್ರ ಇರುತ್ತೆ. ಈ ಮನೆನ ಸುಟ್ಟು ಭಸ್ಮ ಮಾಡಿದ ಕೇವಲ ಬೂದಿ ಮಾತ್ರ ಇರುತ್ತೆ. ಮತ್ತೆ ನಿನ್ ಪ್ರಯತ್ನದಲ್ಲಿ ಸ್ವಲ್ಪನಾದ್ರೂ ಶಕ್ತಿ, ನಿಯತ್ತೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಗಗನ್ನ ನೀನು ಒಪ್ಪಿಸ್ಬಿಡ್ತಿದ್ದೆ. ಅವಳ ಪತ್ನಿ ಹೇಗಾಗ್ತಾಳೆ? ಗಂಡನ್ನ ತನ್ನ ಮಾತಿಂದ ಒಪ್ಸಕ್ಕಾಗದೇ ಇರೋಳು. ಖಂಡಿತ ನಿನ್ನ ಪ್ರಯತ್ನದಲ್ಲಿ ಏನೋ ಕೊರತೆ ಇದೆ ದರ, ಇಲ್ಲ ಅಂದ್ರೆ ನಿಮ್ಮಿಬ್ಬರ ಸಂಬಂಧದಲ್ಲಿ. ಹಾಗೇನಾದ್ರೂ ಇದ್ರೆ ನೀನು ಗಗನ್ ಕುಮಾರ್ ಪತ್ನಿಯಾಗಿರೋದಕ್ಕೆ ಯಾವತ್ತೂ ಅರ್ಹತೆ ಇಲ್ಲ. ಇಷ್ಟು ವರ್ಷಗಳಿಂದ ಈ ಅರಮನೆ ಒಳಗಡೆ ನಾನು ಯಾವತ್ತೂ ಕಾಲಿಟ್ಟಿಲ್ಲ. ಆದ್ರೆ ಬಹುಶಃ ಅದನ್ನ ನೋಡಕ್ಕೂ ಆಗಲ್ಲ ಅಂತ ಅನ್ಸುತ್ತೆ. ಎಲ್ಲನೂ ಮುಗ್ದು ಹೋಗ್ಬಿಟ್ಟಿದೆ. ಗಗನ್ ಕುಮಾರ, ಏನಿದೆಲ್ಲ? ನಿಮ್ಮೆಲ್ಲ ಯೋಚನೆ ಮತ್ತೆ ಹಠಕ್ಕೆ ನಾನು ಮುಕ್ತಿ ಕೊಡ್ತಾ ಇದ್ದೀನಿ. ಇವತ್ತಿಂದ ನನಗೂ ಈ ಮನೆಗೂ ಯಾವ ಸಂಬಂಧವೂ ಇಲ್ಲ. ನಿಮಗೆ ಕೇವಲ ಅಜಯ್ ಮತ್ತೆ ವಿಜಯ್ ಮಾತ್ರ ಮಕ್ಕಳು. ನಿಮ್ಮ ವಂಶವನ್ನ ಬೆಳೆಸೋದಕ್ಕೆ ಅವರು ಸಹಾಯ ಮಾಡ್ತಾರೆ. ಗಗನ್ ಗಗನ್ ಇಲ್ಲ ಅಮ್ಮ, ಈ ನಿರ್ಧಾರ ತುಂಬಾ ಮುಖ್ಯ ಇದೆ. ನಾಚಿಕೆ ಆಗ್ಬೇಕಣ್ಣ ನಿಮಗೆ. ನೀವು ನಮ್ಮ ಇಡೀ ಕುಟುಂಬಕ್ಕೆ ತೊಂದರೆ ಕೊಡ್ತಿದ್ದೀರಾ. ನೀವು ಜೀವನ ಪರ್ಯಂತ ನನ್ನನ್ನು ಟೀಕಿಸಬಹುದು, ದ್ವೇಷಿಸಬಹುದು. ಆದರೆ ಇವತ್ತು ನಾನು ಈ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ. ಒಂದು ಸಲ ನಾನು ನನ್ನ ಮನಸ್ಸಾಕ್ಷಿನ ಕೊಂದುಕೊಂಡ್ರೆ ನಾನು ಜೀವಂತವಾಗಿರೋಕ್ಕಾಗಲ್ಲ. ನಾನು ಹೊರಡ್ತೇನೆ.